ಸ್ನೇಹಿತರೆ ನಮಸ್ಕಾರ. ಜೀವನ ಅನ್ನೋದು ನಮಗೆ ಗೊತ್ತಿಲ್ಲದಂಥ ಹಾದಿ. ಯಾವಾಗ ಏನಾಗುತ್ತೋ ಅನ್ನೋಂತಹ ವಿಚಾರವನ್ನು ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯವಿಲ್ಲ. ಹೌದು, ಅಂತಹದೇ ಒಂದು ಘೋರ ದುರಂತ ಈಗ ಸ್ಯಾಂಡಲ್ವುಡ್ ಅಂಗಳದಲ್ಲಿ ನಡೆದಿದೆ. ನಿರ್ಮಾಪಕರಾಗಿರುವಂತಹ ಬಾಮಾ ಹರೀಶ್ ಅವರ ಮನೆಯಲ್ಲಿ ಈ ದುರಂತ ಸಂಭವಿಸಿದೆ. ಮಗನ ಮದುವೆಯ ಕನಸು ಕಾಣ್ತಾ ಇದ್ದಂಥ ತಂದೆ ಇದೀಗ ಮಗನ ಅಂತಿಮ ದರ್ಶನ ಪಡೆಯುವಂತಹ ಸ್ಥಿತಿಗೆ ಬಂದು ನಿಂತಿದ್ರು. ನಾವು ಬಾಮಾ ಹರೀಶ್ ಅವರ ಈ ಸಂಕಷ್ಟದ ಸ್ಥಿತಿಯನ್ನು ನೋಡಿದಾಗ, ಅಥವಾ ಆ ಮನೆಯಲ್ಲಿ ಈ ಆಕ್ರಂದನ ಮುಗಿಲು ಮುಟ್ಟಿದ್ದನ್ನು ಕಂಡಾಗ, ಆ ಮನೆಯಲ್ಲಿ ಬಹುತೇಕ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದನ್ನು ನೋಡಿದಾಗ, ಆ ಸ್ನೇಹಿತರ ಬಳಗ ಜೊತೆಗೆ ದೊಡ್ಡ ವರ್ಗ ಎಲ್ಲರಿಂದನೂ ಕೂಡ ಒಳ್ಳೆಯ ಹೆಸರನ್ನೇ ಸಂಪಾದನೆ ಮಾಡಿದಂತಹ ಆ ಒಬ್ಬ ಉಲ್ಲಾಸ್ ಅನ್ನುವಂಥ ಮಗನನ್ನು ಹೆತ್ತಂಥ ಆ ಹೆತ್ತ ಕರಳಿಗೆ ಹೇಗಾಗಿರ್ಬೋದು ನೀವೇ ಹೇಳಿ. ಒಂದು ಕಡೆ ಮದುವೆಯ ಸಿದ್ಧತೆ, ಮತ್ತೊಂದು ಕಡೆ ಮಗ ಸೆಟ್ಲ್ ಆಗ್ತಿದ್ದಾನೇನೋ ಅಂತ ಖುಷಿ. ಇದರ ನಡುವೆ ಅಯ್ಯೋ, ಈ ಆಳೆತ್ತರಕ್ಕೆ ಬೆಳೆದಂಥ ಮಗ ಇನ್ನು ನಮ್ಮ ಜೊತೆಗೆ ಇಲ್ಲ ಅಲ್ವಾ ಅನ್ನೋಂಥ ನೋವು. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಇವರನ್ನು ಬಿಟ್ಟು ಬಿಡದೆ ಕಾಡ್ತಿತ್ತು ಅನ್ನೋವಂಥದ್ದನ್ನು ಇವರ ಮುಖ ಸಾರಿ ಸಾರಿ ಹೇಳ್ತಾ ಇದೆ. ನಾವಿವತ್ತು ಬಾಮಾ ಹರೀಶ್ ಅವರ ಮಗ ಉಲ್ಲಾಸ್ ಅವರ ಅಕಾಲಿಕವಾದಂತಹ ಮರಣದ ಬಗ್ಗೆ ಮತ್ತು ಆ ಕುಟುಂಬ ಅನುಭವಿಸ್ತಿರುವಂಥ ನೋವಿನ ಬಗ್ಗೆ ನಿಮ್ಮ ಮುಂದೆ ಇಡ್ತೇನೆ. ಅಲ್ಲೇನಾಯಿತು, ಕೇವಲ 29 ವರ್ಷದ ಈ ಉಲ್ಲಾಸ್ಗೆ ನಡೆದಿದ್ದಾದರೂ ಏನು ಹೃದಯಾಘಾತ ಅಂತ ಹೇಳಿದ್ರೆ, ಅಷ್ಟು ಈಸಿಯಾಗಿ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಹೃದಯಾಘಾತ ಆಗೋದಕ್ಕೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥ ವ್ಯಕ್ತಿಗೆ ಈ ರೀತಿ ಹೃದಯಾಘಾತ ಆಗೋದಕ್ಕೆ ಹೇಗೆ ಸಾಧ್ಯ? ಜೊತೆಗೆ ಇದರ ಪರಿಣಾಮಗಳೇನು? ಇದರ ಬಗ್ಗೆ ಯುವ ಸಮುದಾಯ ಎಚ್ಚೆತ್ತುಕೊಳ್ಳಬೇಕಾಗಿರೋದ್ರಿ ಹೇಗೆ, ಯಾಕೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳಿದೆಲ್ಲ ಆರಂಭದಲ್ಲೇ, ಇದು ಬಹುಶಃ ಯಾರೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿರೋದಂಥ ಘಟನೆ. ಮನುಷ್ಯನ ಬದುಕು ನೀರಿನ ಮೇಲಿನ ಗುಳ್ಳೆಯಂತೆ, ಹಗ್ಗದ ಮೇಲಿನ ನಡಿಗೆಯಂತೆ. ಯಾವಾಗ ಎಲ್ಲಿ ಏನಾಗುತ್ತೆ ಅಂತೇಳಿ ಹೇಳೋದೇ ಕಷ್ಟ. ಇವತ್ತು ಇದ್ದಂಗೆ ನಾಳೆ ಇರಲ್ಲ, ಈಗ ಇದ್ದಂಗೆ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ. ಅಂತಹ ಮಾಯಾಜಲ ನಮ್ಮ ಬದುಕು. ಮನುಷ್ಯನ ಆಯಸ್ಸೆ ಹೇಗೆ, ಯಾವಾಗ ಜನ್ಮ ಪಡೆಯಬಹುದು ಅಂತೇಳಿ ಹೇಳ್ಬೋದು, ಆದರೆ ಯಾವಾಗ ಅಂತ್ಯ ಅಂತೇಳಿ ಹೇಳೋದಕ್ಕೆ ಕಷ್ಟ. ಅದು ಕೂಡ ಈ ಸಾವು ಹೇಗೆ ಬರ್ತದೆ ಅನ್ನೋದನ್ನು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಈ ಸಾವಿಗೆ ಲಿಂಗ ಇಲ್ಲ, ಜಾತಿ ಇಲ್ಲ, ಧರ್ಮ ಭೇದವಿಲ್ಲ. ಯಾವಾಗ ಹೇಗೆ ಬೇಕಾದರೂ ಕೂಡ ಬರಬಹುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲೇ ಈ ಉಲ್ಲಾಸ್ ಗೌಡ. ಹೌದು, ಉಲ್ಲಾಸ್ ಗೌಡ 29 ವರ್ಷದ ಯುವಕ. ಕನ್ನಡದ ಹಿರಿಯ ನಿರ್ಮಾಪಕರು ಮತ್ತು ಖ್ಯಾತ ನಿರ್ಮಾಪಕರಾಗಿರುವಂತಹ ಬಾಮಾ ಹರೀಶ್ ಅವರ ಮಗ. ಈ ಬದುಕಿ ಬಾಳಬೇಕಾಗಿದ್ದಂತಹ ಮತ್ತು ಕಣ್ತುಂಬ ಕನಸನ್ನು ಹೊಂದಿದ್ದಂಥ ಉಲ್ಲಾಸ್ ಗೌಡ ತಮ್ಮ ತಂದೆಯ ನಿರ್ಮಾಣ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಅಷ್ಟೇ ಅಲ್ಲದೆ ಮಕ್ಕಳ ಪ್ರತಿಭೆಯನ್ನು ಗುರುತಿಸೋದಕ್ಕೋಸ್ಕರ ಉಲ್ಲಾಸ್ ಸ್ಕೂಲ್ ಆಫ್ ಸಿನಿಮಾಸ್ ಅನ್ನುವಂತಹ ಮಕ್ಕಳ ಶಾಲೆಯನ್ನು ಕೂಡ ನಡೆಸ್ತಾ ಇದ್ದರು. ಇದಲ್ಲದೆ ಸಾಮಾಜಿಕ ಕಳಕಳಿ ಇರುವಂತಹ ಸ್ವಚ್ಛ ಭಾರತ ಅಭಿಯಾನದ ಕುರಿತಂತೆ ಮಕ್ಕಳಿಂದನೇ ನಿರ್ಮಲಾ ಅನ್ನುವಂತಹ ಚಿತ್ರವನ್ನು ಕೂಡ ನಿರ್ದೇಶನ ಮಾಡೋದಕ್ಕೆ ಮುಂದಾಕಿದ್ರು. ಹೀಗೆ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂಥ ಉಲ್ಲಾಸ್ ಗೌಡ ಜೂನ್ 26ನೇ ತಾರೀಕು ಗೆಳೆಯರ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಕೊಡಚಾದ್ರಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗಿದ್ದರು. ಟ್ರೆಕ್ಕಿಂಗ್ ಹೋಗೋದು ಇವರ ಹಾಬಿ ಆಗಿತ್ತು. ಆಗಾಗ ಒಂದೊಂದು ಸ್ಥಳಕ್ಕೆ ಟ್ರೆಕ್ಕಿಂಗನ್ನು ಹೋಗಿ ಬರ್ತಾಯಿದ್ರು. ಅದರಲ್ಲೂ ಕೂಡ ಮಳೆಗಾಲದ ಆರಂಭದಲ್ಲಿ ಈ ರೀತಿ ಟ್ರೆಕ್ಕಿಂಗನ್ನು ಹೋಗುವಂಥದ್ದು ಅಥವಾ ಮಳೆಗಾಲದ ಅಂತ್ಯದಲ್ಲಿ ಹೋಗುವಂಥದ್ದು ಇವರ ಫ್ರೆಂಡ್ ಸರ್ಕಲ್ನ ಒಂದು ಹಾಬಿಯಾಗಿ ಹೋಗಿತ್ತು. ಅದೇ ರೀತಿ ಶಿವಮೊಗ್ಗದ ಈ ಕೊಡಚಾದ್ರಿ ಬೆಟ್ಟಕ್ಕೆ ಹತ್ತಿದ್ರು. ಇದೇ ಸಮಯದಲ್ಲಿ ಜೂನ್ 27ನೇ ತಾರೀಕು ಬೆಟ್ಟ ಹತ್ತುವಾಗ 29 ವರ್ಷದ ಉಲ್ಲಾಸ್ ಗೌಡಗೆ ಒಂದು ಸಣ್ಣದಾಗಿ ಆಯಾಸ ಕಾಣಿಸ್ಕೊಂಡಿದೆ. ಉಸಿರಾಡೋದಕ್ಕೆ ಕಷ್ಟ ಆಗಿದೆ. ತಕ್ಷಣಕ್ಕೆ ಸ್ನೇಹಿತರಿಗೆ ಹೇಳಿದ್ದಾರೆ. ಆರಂಭದಲ್ಲಿ ಸ್ನೇಹಿತರು ಲೈಟಾಗಿ ಉಸಿರಾಡೋಕ್ಕೆ ಸಮಸ್ಯೆ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಬಟ್ ಯಾವಾಗ ಇವರಿಗೆ ಬ್ರೀತಿಂಗ್ ಸಮಸ್ಯೆ ಆಗಿ ಅಲ್ಲೇ ಕುಸಿದು ಬೀಳ್ತಾರೋ ಆಗ ಎಲ್ಲೋ ಒಂದು ಕಡೆ ಸ್ನೇಹಿತರಿಗೆ ಡೌಟ್ ಬರ್ತದೆ. ಇಮಿಡಿಯೇಟ್ಲಿ ಅಲ್ಲಿ ಕಿರುಚಿ ಕೂಗಾಡಿ ಅಲ್ಲಿದ್ದವರನ್ನು ಕರೆಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಒಂದಷ್ಟು ಜನ ಬರ್ತಾರೆ. ಅಲ್ಲೇ ಸ್ಥಳೀಯ ಡಾಕ್ಟರ್ ಕೂಡ ನೋಡ್ತಾರೆ. ಪಲ್ಸ್ ರೇಟು ಡೌನ್ ಆಗ್ತಿರೋದು ಗೊತ್ತಾಗುತ್ತೆ. ಆದರೂ ಕೂಡ ಇರಲಿ ಅಂತ ಹೇಳ್ಬಿಟ್ಟು ತಕ್ಷಣಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಆಸ್ಪತ್ರೆಗೆ ಹೋದ ಬಳಿಕ ಇಲ್ಲ, ಉಲ್ಲಾಸ್ ಅವರು ಬದುಕಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತದೆ. ಈ ವಿಚಾರ ಯಾವಾಗ ಗೊತ್ತಾಗ್ತದೋ ಒಂದು ರೀತಿಯಲ್ಲಿ ಬರಸಿಡಿಲೆ ಬಂದು ಅಪ್ಪಳಿಸಿದಂಥ ಪರಿಸ್ಥಿತಿ ಸ್ನೇಹಿತರಿಗೆ, ಕುಟುಂಬಸ್ಥರಿಗೆ ಮತ್ತು ಹಿತೈಷಿಗಳಿಗೆ. ಕೇವಲ 29 ವರ್ಷದ ಯುವಕ ಈ ರೀತಿ ಟ್ರೆಕ್ಕಿಂಗ್ಗೆ ಹೋದಂಥ ಸ್ಥಳದಲ್ಲಿ ಕುಸಿದು ಬೀಳ್ತಾನೆ, ಜೀವವನ್ನು ಬಿಡ್ತಾನೆ ಅಂತ ಹೇಳಿದ್ರೆ ಯಾರು ತಾನೇ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ, ನೀವೇ ಹೇಳಿ. ಆದರೆ ವಿಧಿಯಾಟ ಬೇರೆಯೇ ಇತ್ತು. ವಿಧಿಯಾಟದ ನಿರೀಕ್ಷೆ ಯಾರೂ ಕೂಡ ಮಾಡಿರಲಿಲ್ಲ.
ಒಂದು ಕಡೆ ಉಲ್ಲಾಸ್ ಮನೆಯಲ್ಲಿ ಮದುವೆಯ ಸಂಭ್ರಮ ಕಳೆ ಕಟ್ಟಿದರೆ ಮತ್ತೊಂದು ಕಡೆ ಸೂತಕದ ವಾತಾವರಣ ಬರುತ್ತೆ ಅನ್ನುವಂತಹ ಚಿಕ್ಕ ಇಮ್ಯಾಜಿನೇಷನ್ ಕೂಡ ಯಾರ ಮನಸ್ಸಲ್ಲೂ ಕೂಡ ಇಲ್ಲ. ಮನೆಯಲ್ಲಿ ಯಾರು ಉಲ್ಲಾಸ್ ಅವರ ಮನೆಯಲ್ಲಿ ಮದುವೆಯ ಸಿದ್ಧತೆ, ಶಾಪಿಂಗು, ಬಂಧು ಮಿತ್ರರ ಹಾರೈಕೆ ಎಲ್ಲವೂ ಕೂಡ ನಡೀತಾ ಇತ್ತು. ಡಿಸೆಂಬರ್ಗೆ ಮದುವೆ ಫಿಕ್ಸ್ ಆಗಿತ್ತು. ಆದರೆ ಅದರೊಳಗಡೆ ಇಂಥದ್ದೊಂದು ದೊಡ್ಡ ಆಘಾತ ಬರಸಿಡಿಲು ಬಂದಪ್ಪಳಿಸುತ್ತೆ ಅಂತ ಹೇಳಿಬಿಟ್ಟು ಯಾರೂ ಕೂಡ ಅಂದ್ಕೊಂಡೇ ಇರಲಿಲ್ಲ. ಇನ್ನು ಮೆಜೆಸ್ಟಿಕ್ ಮಾಗಡಿ ಚಿತ್ರಗಳನ್ನು ನಿರ್ಮಾಣ ಮಾಡಿರುವಂತಹ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ನಿರ್ಮಾಪಕ ಬಾಮ ಹರೀಶ್ ಅವರ ಮನೆಯಲ್ಲಿ ಮದುವೆ ಸಂಭ್ರಮ ಯಾವ ರೀತಿ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಕೆಲವೊಂದಷ್ಟು ಫೋಟೋಸ್ಗಳು, ವಿಡಿಯೋಸ್ಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಕೆಲ ದಿನಗಳ ಹಿಂದೆ ಅಷ್ಟೇ ಉಲ್ಲಾಸ್ ಕೂಡ ಮದುವೆಯ ನಿಶ್ಚಯವಾಗಿತ್ತು. ದೀಪಶಾಸ್ತ್ರ ಅನ್ನುವಂತಹ ಒಂದು ವಿಶೇಷವಾದಂತಹ ಶಾಸ್ತ್ರವನ್ನು ಕೂಡ ನೆರವೇರಿಸಿದರು. ಇದೇ ಆಗಸ್ಟ್ನಲ್ಲಿ ಎಂಗೇಜ್ಮೆಂಟ್ ಆಗಬೇಕಾಗಿತ್ತು. ಈ ಡಿಸೆಂಬರ್ನಲ್ಲಿ ಅದ್ಧೂರಿಯಾಗಿ ಉಲ್ಲಾಸ್ ಕೂಡ ಮದುವೆ ಆಗಬೇಕಾಗಿತ್ತು. ಹೊಸ ಬದುಕಿಗೆ ಮುನ್ನುಡಿಯನ್ನು ಬರೀಬೇಕಾಗಿತ್ತು. ಆದರೆ ವಿಧಿಲಿಖಿತ ಮದುವೆ ಮುನ್ನ ಘೋರ ದುರಂತ ಸಂಭವಿಸಿದೆ. ಮದುವೆ ಮನೆಯಲ್ಲೀಗ ಸೂತಕದ ವಾತಾವರಣ ಆವರಿಸಿಕೊಂಡಿದೆ. ಉಲ್ಲಾಸ್ ಕೂಡ ಈ ರೀತಿ ಅಕಾಲಿಕವಾಗಿ ನಮ್ಮನ್ನು ಅಗಲಿರೋದಕ್ಕೆ ಸಹಜವಾಗಿ ಸ್ನೇಹಿತರು, ಹಿತೈಷಿಗಳು, ಬಂಧು ಮಿತ್ರರು ಎಲ್ಲರೂ ಕೂಡ ಸಂತಾಪವನ್ನು ಸೂಚಿಸ್ತಿದ್ದಾರೆ. ಬಾಮ ಹರೀಶ್ ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಆದರೆ ಬಾಮ ಹರೀಶ್ ಅವರ ಮನಸ್ಸಿನಲ್ಲಿ ಓಡ್ತಿರುವಂತಹ ಆ ಭಾವನೆಗಳಿಗೆ ಯಾರೂ ಕೂಡ ಹಿಡಿತವನ್ನು ಹಾಕೋದಕ್ಕೆ ಸಾಧ್ಯವಾಗ್ತಿಲ್ಲ. ಸಣ್ಣ ವಯಸ್ಸಿಗೆ ಕೇವಲ 29 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ನಿಂದ ಈ ರೀತಿ ಒಬ್ಬ ಯುವಕ ನಮ್ಮನ್ನು ಬಿಟ್ಟು ಹೋಗ್ತಾನೆ ಅಂತ ಹೇಳಿದ್ರೆ ಎಂತಹ ಆತಂಕದ ಪರಿಸ್ಥಿತಿ ಇದು ಅನ್ನೋದನ್ನು ಯೋಚನೆ ಮಾಡಿ. ದೈಹಿಕವಾಗಿ ಸದೃಢವಾಗಿದ್ದಂಥ ಉಲ್ಲಾಸು ಕ್ಷಣಾರ್ಧದಲ್ಲಿ ನಮ್ಮನ್ನೆಲ್ಲ ಅಗಲಿದ್ದಾನೆ. ಈ ವಿಚಾರ ತಿಳಿದ ಕೂಡಲೇ ಚಿತ್ರರಂಗದ ಗಣ್ಯರು, ಅಭಿಮಾನಿಗಳು, ಸ್ನೇಹಿತರು ಒಂದು ರೀತಿಯಲ್ಲಿ ಮಮ್ಮಲ ಮರುಗ್ತಾ ಇದ್ದಾರೆ, ಆತಂಕದಲ್ಲಿದ್ದಾರೆ. ಈ 29 ವರ್ಷಕ್ಕೆ ಹೀಗೆ ಯಾಕೆ ಆಗ್ತಿದೆ ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಈ ವಿಚಾರ ತಿಳಿದ ಕೂಡಲೇ ಸಹಜವಾಗಿ ಎಲ್ಲರೂ ಕೂಡ ಆತಂಕವನ್ನು ಈಗ ಒಂದು ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಬಾಮ ಹರೀಶ್ ಅವರ ಮಗನಿಗೆ ಆದಂಥ ಪರಿಸ್ಥಿತಿ ನಾಳೆ ನಮಗೂ ನಮ್ಮ ಮಕ್ಕಳಿಗೂ ಆದರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಇನ್ನು ಮಗನ ದೇಹದ ಮುಂದೆ ಕುಳಿತು ಅವರ ಅಪ್ಪ ಅವರ ಆಕ್ರಂದನವನ್ನು ಹಾಕ್ತಿರುವಂಥದ್ದು, ಅವ್ರ ಕುಟುಂಬಸ್ಥರ ಆಕ್ರಂದನವನ್ನು ಹಾಕ್ತಿರುವಂಥದ್ದನ್ನು ನೋಡಿದ್ರೆ ಎಂಥವ್ರಿಗಾದರೂ ಕೂಡ ಬದುಕು ಇಷ್ಟೇನಾ ಅಂಥೇಳಿ ಅನ್ನಿಸದೆ ಇರಲಾರದು. ನಮ್ಮ ಕೈಯಲ್ಲಿ ಇರದಂಥ ವಿಚಾರಗಳೇ ಇವೆಲ್ಲವೂ ಕೂಡ ನೋಡಿ ನಮ್ಮ ಜೀವನದ ಮೇಲೆ ಎಷ್ಟೋ ದೊಡ್ಡ ಪರಿಣಾಮಗಳನ್ನು ಬೀರ್ತಾ ಇದ್ದಾವೆ. ಅದರಲ್ಲೂ ಕೂಡ ವಾಸ್ತವವಾಗಿ ಹೇಳಬೇಕು ಅಂತ ಹೇಳಿದ್ರೆ ಸಾಕಷ್ಟು ಜನ ವೈದ್ಯರು ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ಕರೋನಾ ಬಂದು ಹೋದ ಬಳಿಕ, ಕೊರೋನಾ ವ್ಯಾಕ್ಸಿನನ್ನು ತೆಗೆದುಕೊಂಡು ಹೋದ ಬಳಿಕ ಸಾಕಷ್ಟು ಜನರ ರಕ್ತ ದಪ್ಪ ಆಗ್ತಾ ಇದೆ. ಈ ಫ್ಲೋಟಿಂಗ್ ಏನಿದೆ, ರಕ್ತದ ಫ್ಲೋಟಿಂಗ್ ಏನಿದೆ, ಅದು ಸಮಸ್ಯೆ ಆಗ್ತಿದೆ. ಅಲ್ಲಲ್ಲಿ ಬ್ಲಾಕೇಜ್ಗಳು ನಿರ್ಮಾಣ ಆಗ್ತಿದ್ದಾವೆ. ಇದರ ಪರಿಣಾಮನೇ ಹೆಚ್ಚು ಕಾರ್ಡಿಯಾಕ್ ಅರೆಸ್ಟ್ಗಳು ಆಗ್ತಾ ಇರುವಂಥದ್ದು. ಕಾರ್ಡಿಯಾಕ್ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಹೆಚ್ಚು ಸಮಯ ನಮ್ಮ ಬಳಿ ಇರೋದೇ ಇಲ್ಲ. ಎಷ್ಟು ಜನರನ್ನು ನಾವು ನೋಡ್ತಿದ್ದೀವಿ ನೋಡಿ. ರಾತ್ರಿ ಮಲಗಿದವ್ರು ಬೆಳಗ್ಗೆ ಏಳುವಾಗ ಇಲ್ಲವೇ ಇಲ್ಲ ಎಷ್ಟೋ ಜನ. ಅಂದರೆ ಆ ರೀತಿಯಾದಂಥ ಪರಿಸ್ಥಿತಿಗಳು. ಇತ್ತೀಚೆಗೆ ದಿಲೀಪ್ ರಾಜು ಅವ್ರಿಗೆ ಆಗಿದ್ದು ಕೂಡ ಹಾರ್ಟ್ ಅಟ್ಯಾಕು, ಅಪ್ಪು ಅವ್ರಿಗಾಗಿದ್ದು ಕೂಡ ಹಾರ್ಟ್ ಅಟ್ಯಾಕು, ಚಿತ್ರರಂಗದ ಸಾಕಷ್ಟು ಮಂದಿಗೆ ಆಗಿದ್ದು ಕೂಡ ಹಾರ್ಟ್ ಅಟ್ಯಾಕು, ರಾಜಕಾರಣಿಗಳಿಗೆ ಆಗಿದ್ದು ಕೂಡ ಹಾರ್ಟ್ ಅಟ್ಯಾಕು. ಎಲ್ಲರೂ ಕೂಡ ಯಂಗ್ ಜನ್ರೇಷನ್ನವರು, ಏಜ್ಡ್ ಏನಲ್ಲ. ಈ 25, 26, 27, 28, 30 ಹಾಗೆಯೇ 35 ಒಳಗಡೆ, 40, 45 ಒಳಗಡೆ ಈ ಏಜ್ನವರಂತೂ ತುಂಬ ಅಪಾಯದಲ್ಲಿದ್ದಾರೆ. ಇದರ ಬಗ್ಗೆ, ಈ ಆರೋಗ್ಯದ ಬಗ್ಗೆ ಮತ್ತು ಈ ರಕ್ತ ಸಂಚಲನದ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಫ್ಯಾಟ್ ಆಗಿರ್ಬೋದು, ಹಾಗೆಯೇ ರಕ್ತ ಗಟ್ಟಿ ಇದೆಯೋ ಅಥವಾ ತೆಳುವಾಗಿದೆಯೋ, ಸರಿಯಾಗಿದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ಆಗಾಗ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತೇಳಿ ಅನಿಸುತ್ತೆ. ಏನೇ ಆದರೂ ಕೂಡ ಇದೊಂದು ಘೋರ ದುರಂತ. ಉಲ್ಲಾಸ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಈ ಕಠಿಣ ಸಮಯದಲ್ಲಿ ಆ ಕುಟುಂಬಕ್ಕೆ ದೇವರು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ಆಶಿಸೋಣ. ಜೀವನದಲ್ಲಿ ಆರೋಗ್ಯದ ಬಗ್ಗೆ ನಾವು ಎಷ್ಟೇ ಜಾಗರೂಕರಾಗಿದ್ದರೂ ಕೂಡ ಸಾಲೋದಿಲ್ಲ. ಈ ಬಗ್ಗೆ ಯಾರಿಗೂ ಕೂಡ, ಅಂದರೆ ಈ ರೀತಿಯಾದಂಥ ದುರಂತಗಳು ಸಂಭವಿಸ್ತದೆ ಅಂತ ಹೇಳಿ ನಿಮಗೇನು ಯಾರೂ ಕೂಡ, ಯಾವ ಜ್ಯೋತಿಷಿ, ಯಾವ ಭವಿಷ್ಯದವರು ಕೂಡ ಹೇಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ಇರುವಂಥ ಪ್ರತಿಯೊಂದು ಕ್ಷಣವನ್ನು ಕೂಡ ಗೌರವಿಸಿ ಅನ್ನೋದು ನಮ್ಮ ಆಶಯ, ಕಳಕಳಿ. ನಿಮಗೆ ಅನಿಸುತ್ತೆ ನೀವು ಉಲ್ಲಾಸ್ ಅವರ ಜೊತೆಗೆ ಯಾವತ್ತಾದರೂ ಟೈಮನ್ನು ಸ್ಪೆಂಡ್ ಮಾಡಿದ್ದೀರಾ? ಮತ್ತು ಯುವ ಸಮುದಾಯದಲ್ಲಿ ಈ ರೀತಿ ಆಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಕಾಳಜಿ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.